BA ಅಂತಿಮ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ಕ್ಲಾಸುಗಳಲ್ಲಿ ನಾವುಗಳು ಸಾರ್ವಜನಿಕ ನೀತಿ ರಚಿಸುವಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಪಾತ್ರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು ಚರ್ಚಿಸಬೇಕಾಗಿರುವ ಅಂಶ ಸಾರ್ವಜನಿಕ ನೀತಿ ರಚನೆಯಲ್ಲಿ ನೀತಿ ಆಯೋಗದ ಪಾತ್ರ. ಈ ನೀತಿ ಆಯೋಗದ ಪಾತ್ರವನ್ನು ನೋಡುವುದಕ್ಕಿಂತ ಮೊದಲು ಸ್ವಲ್ಪ ನೀತಿ ಆಯೋಗದ ಇತಿಹಾಸವನ್ನು ನೋಡುವುದು ಒಳ್ಳೆಯದು ಅನ್ನೋದು ನನ್ನ ವಿಚಾರ. ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರವಲ್ಲ, ನಿಮಗೆ ಮುಂದಿನ PG ಮಾಡೋದಕ್ಕಾಗಲಿ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದಾಗಲಿ ಇದ್ರ ಬಗ್ಗೆ ಸ್ವಲ್ಪ ನೋಡೋದು ಒಳ್ಳೆಯದು ಅಂತ. ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗಾಗಿ 15/3/1950 ಅಂದರೆ ಮಾರ್ಚ್ 15, 1950ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಯೋಜನಾ ಆಯೋಗ ಅಂತ ಒಂದು ಆಯೋಗವನ್ನು ರಚನೆ ಮಾಡ್ತಾ ಇದ್ದಾರೆ. ಇದೊಂದು ಸಂವಿಧಾನಾತ್ಮಕವಾದ ಸಂಸ್ಥೆ ಅಲ್ಲದೆ ಹೋದರೂ ಕೂಡ ರಾಷ್ಟ್ರದ ಯೋಜನೆಗಳನ್ನು, ಅಂದರೆ ಯಾವನ್ನು ನಾವು ನೀತಿ ಅಂತ ಕರೀತಾ ಇದ್ದೀವಿ, ಈ ಯೋಜನೆಗಳನ್ನು ರೂಪಿಸುವಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇತ್ತು ಅನ್ನೋದನ್ನು ನಾವುಗಳು ಗಮನದಲ್ಲಿಡಬೇಕು. ನೆಹರು ಒಂದು ಸಮಾಜವಾದಿ ವಿಚಾರವನ್ನು ಹೊಂದಿದ್ರು. ಆದರೆ ಡೆಮೊಕ್ರೆಟಿಕ್ ಸೋಷಿಯಾಲಿಸಮ್ ಅಥವಾ ಪ್ರಜಾಪ್ರಭುತ್ವದಲ್ಲಿ ಸಮಾಜವಾದವನ್ನು ತರುವ ಪ್ರಯತ್ನವನ್ನು ಮಾಡುವುದಕ್ಕಾಗಿ ಅಂದಿನ ರಷ್ಯಾದ ಪಂಚವಾರ್ಷಿಕ ಯೋಜನೆಗಳನ್ನು ನಮ್ಮ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದನ್ನು ಯೋಚನೆ ಮಾಡಿ ಈ ಯೋಜನಾ ಆಯೋಗವನ್ನು ರಚನೆ ಮಾಡ್ತಾ ಇದ್ದಾರೆ. ಈ ಯೋಜನಾ ಆಯೋಗ ಭಾರತಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನು ನೀಡ್ತಾ ಇದೆ. ಈ ಪಂಚವಾರ್ಷಿಕ ಯೋಜನೆಗಳು 5 ವರ್ಷಗಳಲ್ಲಿ, ಅಂದರೆ ಟಾರ್ಗೆಟ್ 5 ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಏನೇನು ಆಗಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಯಾವ್ಯಾವ ಸಂಪನ್ಮೂಲಗಳ ಕ್ರೋಢೀಕರಣವಾಗಬೇಕು, ಸಂಪನ್ಮೂಲಗಳ ಸದ್ವಿನಿಯೋಗವಾಗಬೇಕು, ಬಳಕೆಯಾಗಬೇಕು ಅಥವಾ ಹಂಚಿಕೆಯಾಗಬೇಕು, ಈ ರೀತಿ 5 ವರ್ಷಗಳ ಒಂದು ಯೋಜನೆಯನ್ನು, ಪಂಚವಾರ್ಷಿಕ ಯೋಜನೆಯನ್ನು ಈ ಯೋಜನಾ ಆಯೋಗ ತಯಾರಿಸ್ತಾ ಇತ್ತು. ಇದು ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಲೆಕ್ಕ ಹಾಕ್ತಾ ಇತ್ತು. ಅವುಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸ್ತಾ ಇತ್ತು. ಅವುಗಳನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಅಥವಾ ಅವುಗಳ ಸಮಗ್ರ ಉಪಯೋಗದ ಮೂಲಕ ರಾಷ್ಟ್ರದ ಸರ್ವಾಂಗೀಣ ಪ್ರಗತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದು ಸಿದ್ಧಪಡಿಸ್ತಾ ಇತ್ತು. ಆದರೆ ಸಮಯ ಬದಲಾಯಿತು. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಡ್ತು ಅಂತ ನಾವು ಹೇಳ್ತಾ ಇದ್ದೀವಿ, ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಡ್ತು ಅಂತ ಹೇಳ್ತಾ ಇದ್ವಿ. ಆದರೆ ಸಮಯ ಬದಲಾದಂತೆ ಇವಾಗ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಥವಾ ಖಾಸಗೀಕರಣ ಬಂತು. ಈ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಈ ಪಂಚವಾರ್ಷಿಕ ಯೋಜನೆಗಳ ಸ್ವರೂಪವನ್ನೇ ಬದಲಾಯಿಸಿದವು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯೋಜನಾ ಆಯೋಗಗಳು ವಿವಿಧ ಕ್ಷೇತ್ರಗಳನ್ನು ಗುರುತಿಸಿ, ಅದು ಕೃಷಿ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಉದ್ಯಮಗಳಿರ್ಬೋದು ಅಥವಾ ಮತ್ತೊಂದಿರ್ಬೋದು, ಶಿಕ್ಷಣ, ಆರೋಗ್ಯ ಯಾವುದೇ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಈ ಟಾರ್ಗೆಟ್ಗಳನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ನಾನು ಹೇಳಿದೆ, ಕಾಲ ಬದಲಾಯಿತು ಅಂತೇಳಿ. ಈ ಯೋಜನಾ ಆಯೋಗ
ವಿವಿಧ ಇಲಾಖೆಗಳ ಮಧ್ಯೆ ಸಂಯೋಜನೆಯನ್ನು ಮಾಡಿ, ಅಂದರೆ ಹೊಂದಾಣಿಕೆಯನ್ನು ಮಾಡಿ. ಒಂದೇ ಇಲಾಖೆಯಿಂದ ಎಲ್ಲ ಕೆಲಸಗಳಾಗೋದಿಲ್ಲ. ನಮ್ಗೆ ಗೊತ್ತಿದೆ, ಒಂದು ಇಲಾಖೆ ಏನಾದರೂ ಕೆಲಸ ಮಾಡಬೇಕಾದ್ರೆ ವಿವಿಧ ಇಲಾಖೆಗಳ ಸಹಾಯ ಅಥವಾ ಸಹಕಾರ ಬೇಕಾಗ್ತಾ ಇದೆ, ಹೊಂದಾಣಿಕೆ ಬೇಕಾಗ್ತಾ ಇದೆ. ಆ ಹೊಂದಾಣಿಕೆ ಮಾಡುವ ಕೆಲಸವನ್ನು ಇದು ಮಾಡ್ತು. ಉದಾಹರಣೆಗೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಥವಾ ಏನು ಎಕ್ಸ್ಪ್ರೆಸ್ ಹೈವೇ ಅಂತ ಇವತ್ತು ಕರಿತಾ ಇದ್ದೀವಿ, ಇವುಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ PWDನವ್ರು ಮಾಡ್ತಾರೆ. ಸಾರ್ವಜನಿಕ ಏನಂತ ಕರಿತೀವಿ ಅದಕ್ಕೆ, PWD ಮಿನಿಸ್ಟರ್, PWD ಡಿಪಾರ್ಟ್ಮೆಂಟ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಒಪ್ಪಿಗೆ ಬೇಕು. ಅಂದರೆ ಹಣಕಾಸಿನ ಇಲಾಖೆಯ ಪಾತ್ರ ಬರ್ತಾ ಇದೆ. ರೆವಿನ್ಯೂ ಕಂದಾಯ ಇಲಾಖೆಯ ಒಪ್ಪಿಗೆ ಬೇಕು. ಯಾಕೆಂದರೆ ಭೂಮಿಯನ್ನು ನಾವು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಪಡೆದುಕೊಳ್ಬೇಕಾಗ್ತಾ ಇದೆ. ತದನಂತರ ನೀರಾವರಿ ಇಲಾಖೆಯ ಒಪ್ಪಿಗೆ ಬೇಕಾಗ್ತಾ ಇದೆ. ನದಿಗಳು ಅಥವಾ ಕೊಳ್ಳಗಳು ಬರ್ತಾ ಇದ್ದಾವೆ, ಅವುಗಳ ಮೇಲೆ ಬ್ರಿಡ್ಜ್ ಕಟ್ಟುವುದಾಗಲಿ ಅಥವಾ ಬದಲಾವಣೆ ಮಾಡುವುದಾಗಲಿ. ತದನಂತರ ಅರಣ್ಯ ಇಲಾಖೆಯ ಒಪ್ಪಿಗೆ ಬೇಕಾಗ್ತಾ ಇದೆ. ಕೆಲವು ಗಿಡಮರಗಳನ್ನು ಕಡಿಯಬೇಕಾಗ್ತಾ ಇದೆ ಅಥವಾ ಅರಣ್ಯದಲ್ಲಿಯೇ ರಸ್ತೆಯನ್ನು ಮಾಡಬೇಕಾಗ್ತಾ ಇದೆ. ತದನಂತರ ನೋಡ್ರಿ ಎಷ್ಟು ಇಲಾಖೆಗಳು ಬರ್ತಾ ಇದ್ದಾವೆ ಇಲ್ಲಿ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೋಬೇಕು, ಕೇಬಲ್ ಹಾಕಿರ್ತಾರೆ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಿರಬೇಕು, ಲೈಟ್ ಕಂಬಗಳು ಇರ್ತಾ ಇದ್ದಾವೆ. ಈ ರೀತಿ 108 ಇಲಾಖೆಗಳ, ಕೆಲವು ಕಡೆಗೆ ಈವನ್ ನಾವು ರಕ್ಷಣಾ ಇಲಾಖೆಯ ಒಪ್ಪಿಗೆಯನ್ನು ತಗೊಳ್ಬೇಕಾಗ್ತದೆ. ಈ ರೀತಿ ವಿವಿಧ ಇಲಾಖೆಗಳ ಮಧ್ಯೆ ಒಂದು ಹೊಂದಾಣಿಕೆಯನ್ನು, ಒಂದು ಸಂಯೋಜನೆಯನ್ನು ಮಾಡಿ ರಾಷ್ಟ್ರದ ಸಮಗ್ರವಾದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು, ನೀತಿಗಳನ್ನು ರೂಪಿಸಿ ಅದನ್ನು ಜಾರಿಗೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನು ಇದು ಮಾಡಿತು. ಜೊತೆಗೆ ರಾಜ್ಯಗಳು, ಪ್ರದೇಶಗಳು ಅಥವಾ ಕೆಲವು ಭಾಗಗಳ ಮಧ್ಯೆ ಏನು ಒಂದು ವ್ಯತ್ಯಾಸ, ಅದು ಬೆಳವಣಿಗೆಯಲ್ಲಿರ್ಬೋದು, ಅಭಿವೃದ್ಧಿಯಲ್ಲಿರ್ಬೋದು, ಮತ್ತಾವುದೋ ಕ್ಷೇತ್ರದಲ್ಲಿರ್ಬೋದು, ಆ ವ್ಯತ್ಯಾಸಗಳಿಗೇನು ಇದ್ದವು ಅವುಗಳನ್ನು ಸಾಧ್ಯವಿದ್ದಷ್ಟು ಮಟ್ಟಿಗೆ ಸರಿದೂಗಿಸಲಿಕ್ಕೆ ಈ ಯೋಜನಾ ಆಯೋಗ ಪ್ರಯತ್ನ ಮಾಡಿತು ಅನ್ನೋದನ್ನು ನಾನು ನೆನಪಿಟ್ಕೊಳ್ಬೇಕು. ಆದರೆ ಜನವರಿ 1, 2015 ನರೇಂದ್ರ ಮೋದಿಯವರು ಮೇ 14ಕ್ಕೆ 2014 ಮೇ ತಿಂಗಳಲ್ಲಿ ಭಾರತದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಅವರು ಪ್ರಧಾನಮಂತ್ರಿ ಆದ ನಂತರ ಮಾಡಿದ ಕೆಲಸ ಏನಪ್ಪ ಅಂತಂದರೆ, ಈ ಯೋಜನಾ ಆಯೋಗದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಿ ಇದನ್ನು ನೀತಿ ಆಯೋಗ ಅಂತ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ ಭಾರತದ ಅಮೂಲಾಗ್ರ ಬದಲಾವಣೆಗೆ ಇರುವಂಥ ಒಂದು ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ಈ ನೀತಿ ಆಯೋಗ ಯೋಜನಾ ಆಯೋಗದ ತದ್ರೂಪ ಅಥವಾ ಯೋಜನಾ ಆಯೋಗದ ಪ್ರತಿರೂಪ ಅಂತ ಹೇಳಿದರೂ ಕೂಡ ನಾವು ಭಾಳಷ್ಟು ಜನ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಮ್ಮ ಪ್ರಧಾನಿಯವರು ಮಾಡಿದರು. ಇಲ್ಲಿ ಪ್ರಧಾನಿಯವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು, ದೆಹಲಿ ಮತ್ತು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ಗಳು ಇದರ ಸದಸ್ಯರಾಗಿದ್ದಾರೆ. ಅಂದರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಸದಸ್ಯರಾಗಿದ್ದಾರೆ. ಅದು ಯೂನಿಯನ್ ಟೆರಿಟರಿ ರಾಜ್ಯ ಇರ್ಬೋದು. ದೆಹಲಿ ಮತ್ತು ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದರ ಸದಸ್ಯರಾಗಿದ್ದಾರೆ. ಪ್ರಧಾನಿಯವರು ಇದರ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳಿಂದ ಮತ್ತು ಸಂಸ್ಥೆಗಳಿಂದ ಅಕಾಡೆಮಿಸಿಯನ್ಸ್ ಅಥವಾ ತಜ್ಞರು ಅಂತ ಏನು ಕರೀತಾ ಇದ್ದೀವಿ, ಕೆಲವು ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದಂಥ ತಜ್ಞರು ಏನಿದ್ದಾರೆ ಆ ತಜ್ಞರನ್ನೂ ಕೂಡ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಒಬ್ಬ ಎಕ್ಸ್ ಆಫೀಸು ಕಾರ್ಯದರ್ಶಿ ಇದ್ದರೆ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದರೆ 4 ಜನ ಸಹ ಸದಸ್ಯರು ಕೂಡ ಇಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ನೀತಿ ಆಯೋಗ ಅಂದರೆ ಏನು? ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಸರ್ಕಾರಕ್ಕೆ ನೀತಿ ನಿರೂಪಣೆಯಲ್ಲಿ ಅಥವಾ ನೀತಿ ರಚಿಸುವಲ್ಲಿ ಮಾರ್ಗದರ್ಶನ ನೀಡುವಂಥ ಒಂದು ಸಮಿತಿಯೇ ನೀತಿ ಆಯೋಗ. ಇದು ಮತ್ತೇನೂ ಅಲ್ಲ. ಸರ್ಕಾರ ಯಾವ ನೀತಿಯನ್ನು ರೂಪಿಸಬೇಕು, ಯಾವ ವಿಷಯಕ್ಕೆ ಒತ್ತನ್ನು ಕೊಡಬೇಕು,
ಅದಕ್ಕೆ ಸಂಬಂಧಪಟ್ಟಂಥ ನೀತಿ ಯಾವ ರೀತಿ ಇರಬೇಕು, ಅದನ್ನು ಯಾವ ರೀತಿ ಜಾರಿಗೆ ತರಬೇಕು, ಅದು ಯಶಸ್ವಿಯಾಗಲಿಕ್ಕೆ ತೆಗೆದುಕೊಳ್ಳಬಹುದಾದ ಕ್ರಮಗಳೇನು, ಈ ರೀತಿ ಸರಕಾರವು ನೀತಿಗಳನ್ನು ರೂಪಿಸಿ ಅದನ್ನು ಪರಿಣಾಮಕಾರಿಯಾಗಿ ದಕ್ಷವಾಗಿ ಜಾರಿಗೆ ತರಲಿಕ್ಕೆ ಕಾರಣೀಭೂತವಾಗಿರುವಂಥ ಒಂದು ಆಯೋಗವೇ ಇವತ್ತು ನೀತಿ ಆಯೋಗ. ಅಂದರೆ ಏನು ನಾವು ಸಾರ್ವಜನಿಕ ನೀತಿ ರೂಪಣೆ ಅಂತ ಏನು ಕರೀತಾ ಇದ್ದೀವಿ, ಸಾರ್ವಜನಿಕ ನೀತಿ ರಚನೆ ಅಂತ ಏನು ಕರೀತಾ ಇದ್ದೀವಿ, ಆ ಸಾರ್ವಜನಿಕ ನೀತಿ ರಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೀತಿ ಆಯೋಗ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ನಾವುಗಳು ಗಮನದಲ್ಲಿ ನೋಡಬೇಕು. ಯಾಕಂದರೆ ಇದು ಕೇವಲ ನೀತಿಯನ್ನು ರೂಪಣೆ ಮಾತ್ರ ಮಾಡೋದಿಲ್ಲ, ಸರ್ಕಾರಕ್ಕೆ ಮಾರ್ಗದರ್ಶನ ಮಾತ್ರ ಮಾಡೋದಿಲ್ಲ, ಅದು ಪರಿಣಾಮಕಾರಿಯಾಗಿ ಮತ್ತು ದಕ್ಷವಾಗಿ ಜಾರಿಗೆ ಬರುವಂತೆ ನೋಡಿಕೊಳ್ಳುವ ಕೆಲಸವನ್ನೂ ಕೂಡ ನೋಡ್ತಾ ಇದೆ. ಇದಕ್ಕೆ ಕನ್ನಡದಲ್ಲಿ ಭಾರತದ ಪರಿವರ್ತನಾ ರಾಷ್ಟ್ರೀಯ ಸಂಸ್ಥೆ ಅಂತ ಕರೀತಾ ಇದ್ದಾರೆ. ನೀತಿ ಆಯೋಗಕ್ಕೆ ಭಾರತದ ಪರಿವರ್ತನಾ ರಾಷ್ಟ್ರೀಯ ಸಂಸ್ಥೆ ಅಂತ ಕರೀತಾ ಇದ್ದಾರೆ. ಈ ರೀತಿ ಯಾಕೆ ಕರೀತಾ ಇದ್ದಾರೆ ಅಂತಂದರೆ, ಜನಪರ ಸಕ್ರಿಯ ಭಾಗವಹಿಸುವಿಕೆ ಇಲ್ಲಿದೆ. ಜನಪರ ಸಕ್ರಿಯ ಭಾಗವಹಿಸುವಿಕೆ ಯಾಕೆ ಹೇಳ್ತೀವಿ ಅಂತಂದರೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ಕೆಲವು ಮಂತ್ರಿಗಳು ಇಲ್ಲಿರೋದ್ರಿಂದ. ತದನಂತರ ಇದು ಸಬಲೀಕರಣಕ್ಕೆ ಒತ್ತನ್ನು ನೀಡ್ತಾ ಇದೆ, ವ್ಯಾಪಕವಾದ ಅಭಿವೃದ್ಧಿಗೆ ಅಥವಾ ಸಮಗ್ರ ಅಭಿವೃದ್ಧಿಗೆ ಇದು ಒತ್ತನ್ನು ನೀಡ್ತಾ ಇದೆ, ಸಮಾನತೆಗೆ ಒತ್ತನ್ನು ನೀಡ್ತಾ ಇದೆ, ಪಾರದರ್ಶಕತೆಗೆ ಒತ್ತನ್ನು ನೀಡ್ತಾ ಇದೆ. ಈ ಕಾರಣಗಳಿಂದಾಗಿ ಸಾರ್ವಜನಿಕ ನೀತಿ ರಚನೆಯಲ್ಲಿ ಅದರ ಪಾರದರ್ಶಕತೆ, ಸಮಗ್ರತೆ, ಸರ್ವಾಂಗೀಣ ಅಭಿವೃದ್ಧಿ ಅಥವಾ ಏನು ಸಬಲೀಕರಣ, ವ್ಯಾಪಕತೆ ಅಂತೇನು ಕರೀತಾ ಇದ್ದೀವಿ, ಈ ಕಾರಣಗಳಿಗಾಗಿ ಇದು ನಮ್ಮ ರಾಷ್ಟ್ರದ ನಿಜವಾದ ನೀತಿ ರೂಪಿಸುವ ಒಂದು ಅಂಗವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ದಿನ ಜ್ಞಾನದ ಭಂಡಾರ ಅಂತ ಹೇಳಬೇಕಾಗಿದೆ, ಥಿಂಕ್ ಟ್ಯಾಂಕ್. ಯಾಕೆ ಜ್ಞಾನದ ಭಂಡಾರ ಅಥವಾ ಥಿಂಕ್ ಟ್ಯಾಂಕ್ ಅಂತ ಹೇಳಬೇಕಾಗಿದೆ ಅಂತಂದರೆ, ಕೇವಲ ಇಲ್ಲಿ ರಾಜಕಾರಣಿಗಳು ಮಾತ್ರ ಇಲ್ಲ, ಅಕಾಡೆಮಿಸಿಯನ್ಸ್ ಇದ್ದಾರೆ, ನುರಿತ ತಜ್ಞರು ಇಲ್ಲಿದ್ದಾರೆ, ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಇದೊಂದು ಥಿಂಕ್ ಟ್ಯಾಂಕ್ ಅಥವಾ ಏನಂತ ಹೇಳ್ತಾ ಇದ್ದೀವಿ, ಇದು ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ನೀತಿ ರೂಪಿಸುವ ಒಂದು ತಜ್ಞರ ತಂಡ ಅಂತ ಹೇಳ್ತಾ ಇದ್ದೀವಿ. ಇದು ಯಾವ ರೀತಿ ನೀತಿಯನ್ನು ರೂಪಿಸ್ತಾ ಇದೆ? ಇಲ್ಲಿ ಈ ಯೋಜನಾ ಆಯೋಗದ ಹೋದ ನಂತರ ಅಥವಾ ಯೋಜನಾ ಆಯೋಗ ರದ್ದು ಮಾಡಿ ಇದನ್ನು ರಚನೆ ಮಾಡಿದ ಮೂಲ ಉದ್ದೇಶಗಳ ಬಗ್ಗೆ ಒಂದು 4-5 ಅಂಶಗಳನ್ನ ಹೇಳಬೇಕಾದ್ರೆ, ಇದರ ಉದ್ದೇಶಗಳನ್ನು ಹೇಳಬೇಕಾದ್ರೆ, ಮೊದಲನೇದಾಗಿ ರಾಜ್ಯಗಳನ್ನು ರೀಆರ್ಗನೈಸಿಂಗ್ ಅಥವಾ ಏನಂತ ಕರಿತೀವಿ, ಬ್ರಿಂಗಿಂಗ್ ದ ಸ್ಟೇಟ್ಸ್ ಟುಗೆದರ್, ಎಲ್ಲ ರಾಜ್ಯಗಳನ್ನು ಒಟ್ಟಿಗೆ ತರುವ ಪ್ರಯತ್ನ ಮಾಡ್ತಾ ಇದೆ. ಇದರ ಮೊದಲನೇ ಉದ್ದೇಶ. ಯಾಕೆಂದರೆ ಇದರ ಸಭೆಗಳಾಗ್ತಾ ಇದ್ದಾವೆ, ಸಭೆಗಳಿಗೆ ಅಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಥವಾ ಸಾಮಾನ್ಯವಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವ್ರ ಪ್ರತಿನಿಧಿಗಳು ಇರ್ತಾ ಇದ್ದಾರೆ. ಈ ನೀತಿ ಆಯೋಗದ ಚರ್ಚೆಯಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿ ಎಲ್ಲ ರಾಜ್ಯಗಳನ್ನು ಸಮೀಪ ತರುವ ಕೆಲಸವನ್ನು ಈ ಯೋಜನಾ ಆಯೋಗ ಮಾಡ್ತಾ ಇದೆ. ಇದು ಎಲ್ಲ ರಾಜ್ಯಗಳು ಒಂದೇ ಕಡೆಗೆ ಸೇರುವಂತೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ಕಡೆಗೆ ಸೇರುವಂತೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮದೊಂದು ಸಂಯುಕ್ತ ರಾಜ್ಯ ವ್ಯವಸ್ಥೆ ಇರೋದರಿಂದ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಹಕಾರ ಬೇಕು, ಹಾಗೂ ರಾಜ್ಯಗಳ ಮಧ್ಯೆ ಸಹಕಾರ ಬೇಕು. ಆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಹಕಾರವನ್ನು ರೂಪಿಸುವಲ್ಲಿ ಅಥವಾ ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಲ್ಲಿ ಈ ಯೋಜನಾ ಆಯೋಗ ಮಹತ್ವದ ಪಾತ್ರ ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದು ಇದರ ಮೊದಲನೇ ಉದ್ದೇಶ. ಎರಡನೆಯದು ರಾಷ್ಟ್ರೀಯ ಅಭಿವೃದ್ಧಿ. ಸಮುದಾಯ ಮತ್ತು ಸದಸ್ಯರು, ಇಂಡಿವಿಜುವಲ್ಸ್ ಆ್ಯಂಡ್ ಕಮ್ಯುನಿಟಿ ಅಂತ ಹೇಳ್ತಾ ಇದೆ. ಇದು
ಸಮುದಾಯ ಮತ್ತು ಜನರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಹೂಡಿಕೆಯನ್ನು ಎಲ್ಲಿ ಮಾಡಬೇಕಪ್ಪ ಅಂದರೆ ಸಮುದಾಯದಲ್ಲಿ ಹೂಡಿಕೆಯನ್ನು ಮಾಡಬೇಕು, ಜನರಲ್ಲಿ ಹೂಡಿಕೆಯನ್ನು ಮಾಡಬೇಕು, ಆ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದೇ ಇದರ ಎರಡನೇ ಉದ್ದೇಶ. ಒಬ್ಬ ವ್ಯಕ್ತಿಯನ್ನು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ, ರಾಜಕೀಯವಾಗಿ ಒಂದು ದೃಷ್ಟಿಯಿಂದ ಆತನನ್ನು ಸಬಲೀಕರಣಗೊಳಿಸಿದರೆ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಮುದಾಯಗಳು ಕೂಡ, ಸಮುದಾಯದ ಸಬಲೀಕರಣಕ್ಕೂ ಕೂಡ ಇದು ಒತ್ತನ್ನು ನೀಡ್ತಾ ಇದೆ. ಆ ಮೂಲಕ ಇದು ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ಇದರ ಮೂರನೇ ಉದ್ದೇಶ ಈ ಏನಂತ ಹೇಳ್ತೀವಿ, ಇಲ್ಲಿಯವರೆಗೆ ನಿರ್ಲಕ್ಷಿಸಲ್ಪಟ್ಟ ಜನರ, ಅಂದರೆ ಸರ್ಕಾರದಿಂದಾಗಲಿ ವ್ಯವಸ್ಥೆಯಿಂದಾಗಲಿ ಅಥವಾ ಮತ್ತಾವುದೋ ಕಾರಣದಿಂದಾಗಲಿ ಇಲ್ಲಿಯವರೆಗೆ ನಿರ್ಲಕ್ಷಿಸಲ್ಪಟ್ಟ ಜನರಿಗೆ ಒತ್ತನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವುದು ಇದರ ಇನ್ನೊಂದು ಉದ್ದೇಶ. ಯಾಕೆಂದರೆ ಒಂದಿಷ್ಟು ವರ್ಗಗಳು ನಿರ್ಲಕ್ಷ್ಯಕ್ಕೆ ಒಳಗಾದ ವರ್ಗಗಳಿದ್ದಾವೆ. ಯಾವುದೇ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಪಡೆಯದೇ ಇದ್ದುವುದು ಅದಾವೆ. ಸರ್ಕಾರದಿಂದ ಅವ್ರಿಗೇನೂ ಸಿಕ್ಕಿಲ್ಲ, ವ್ಯವಸ್ಥೆ ಅವರಿಗೆ ಬೆಂಬಲಕ್ಕೆ ನಿಂತಿಲ್ಲ. ಅಂಥವರಿಗೆ ಇದು ಬೆಂಬಲ ಅಥವಾ ಸಹಕಾರ ನೀಡುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ಸರ್ಕಾರದ ನೀತಿ ಮತ್ತು ಧೋರಣೆಗಳನ್ನು ಅವಶ್ಯಕವಿರುವವರಿಗೆ ತಲುಪಿಸುವುದು. ದುರ್ದೈವ ಏನೆಂದರೆ ಭಾರತದಲ್ಲಿ ನಮ್ಮ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಉಳ್ಳವರಿಗೆ ಹೋಗ್ತಾ ಇದ್ದೇವೆ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನ ಯಾಂತ ಮುಗಿಸುವನ್ನ ಹೇಳಿದ. ಆದರೆ ಇದು ಉಳ್ಳವರಿಗೆ ಸೇರ್ತಾ ಇದ್ದಾವೆ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬೇಕಾಗಿದೆ ಅವರಿಗೆ ಸರ್ಕಾರದ ನೀತಿ ಮತ್ತು ಧೋರಣೆಗಳು ತಲುಪುವುದೂ ಅಲ್ಲ, ಅದನ್ನು ತಲುಪಿಸುವ ಕೆಲಸವನ್ನು ಇದು ಮಾಡ್ತಾ ಇದೆ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಇದು ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಯಾವ ರೀತಿಯಂಥ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಚರ್ಚೆ ಮಾಡಿದರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಸಮಗ್ರ ಅಭಿವೃದ್ಧಿಗೆ ರಾಷ್ಟ್ರದ ವಿವಿಧ ರಂಗಗಳು, ವಿವಿಧ ವರ್ಗಗಳು, ಸಮುದಾಯಗಳು, ಜನಾಂಗಗಳು, ಪ್ರದೇಶಗಳು ಇವೆಲ್ಲವುಗಳನ್ನು ಸೇರಿಸಿಕೊಂಡು ಅವರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ, ಅವರ ಬಯಕೆಗಳು, ಅವರ ಅವಶ್ಯಕತೆಗಳನ್ನು ಅಧ್ಯಯನ ಮಾಡಿ, ಆ ಮೂಲಕ ಒಂದು ಸ್ಪಷ್ಟವಾದ, ಒಂದು ನಿರ್ದಿಷ್ಟವಾದ, ಪರಿಣಾಮಕಾರಿಯಾದ ನೀತಿಯನ್ನು ರೂಪಿಸುವ ಕೆಲಸವನ್ನು ಈ ನೀತಿ ಆಯೋಗ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇನ್ನು ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಇದರ ಎರಡನೆಯ ಪಾತ್ರ ಏನಪ್ಪ ಅಂದರೆ, ಆ ಉದ್ದೇಶಗಳನ್ನು ಹೇಳಬೇಕಾದ್ರೆ ಹೇಳಿದೆ ನಮಗೆ, ರಾಜ್ಯಗಳೊಂದಿಗೆ ಸಹಕಾರ ಬೆಳೆಸೋದು. ನಾನು ಅದನ್ನಾಗಲೇ ಹೇಳಿದೆ, ರಾಜ್ಯಗಳನ್ನು ಸಮೀಪ ತರುವಿಸುವುದು, ರಾಜ್ಯಗಳನ್ನು ಒಗ್ಗೂಡಿಸುವುದು. ಸರ್ಕಾರದ ಒಂದು ನೀತಿ ಮತ್ತು ಧೋರಣೆ, ಯಾಕಂದರೆ ನಾವು ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿರೋದ್ರಿಂದ ಕೇಂದ್ರ ಸರ್ಕಾರದ ಒಂದು ನೀತಿ ಅಥವಾ ಧೋರಣೆ ಯಶಸ್ವಿ ಆಗಬೇಕಾದ್ರೆ ರಾಜ್ಯಗಳ ಸಹಕಾರ ಬೇಕು. ಕೇವಲ ನೀತಿ ಮತ್ತು ಧೋರಣೆಯನ್ನು ರೂಪಿಸಿದರೆ ಮಾತ್ರ ಸಾಲದು, ಅದನ್ನು ಎಲ್ಲರ ಸಹಕಾರ ಮತ್ತು ಬೆಂಬಲದೊಂದಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಕೆಲಸವನ್ನೂ ಕೂಡ ಮಾಡಬೇಕಾಗ್ತಾ ಇದೆ. ಇವತ್ತು ರಾಜ್ಯದ ಬೆಂಬಲವಿಲ್ಲದೆ, ರಾಜ್ಯದ ಸಹಕಾರವಿಲ್ಲದೆ ಕೆಲವು ನೀತಿ ಮತ್ತು ಧೋರಣೆಗಳನ್ನು ಜಾರಿಗೆ ತರಲಿಕ್ಕಾಗೋದಿಲ್ಲ. ನಾವು ಉದಾಹರಣೆಗಳನ್ನು ಕೊಟ್ಟರೆ, CAA ಬಂದಾಗ ಕೆಲವು ರಾಜ್ಯಗಳು ಸ್ಪಷ್ಟವಾಗಿ ಹೇಳಿದವು, ನಮ್ಮ ರಾಜ್ಯದಲ್ಲಿ ನಾವು CAAಯನ್ನು ಜಾರಿಗೆ ತರುವುದಿಲ್ಲ. ನೋಡ್ರಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಜಾರಿಗೇನೆ ತರೋದಿಲ್ಲ ಅಂತ ಕೆಲವು ರಾಜ್ಯಗಳು ಹೇಳಿಕೆ ಕೊಟ್ಟವು. ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ನೀತಿಗಳು ವಿಫಲವಾಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ರಾಜ್ಯಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡುವ, ರಾಜ್ಯಗಳನ್ನು ಒಗ್ಗೂಡಿಸುವ, ರಾಜ್ಯಗಳ ಸಹಕಾರವನ್ನು ಪಡೆದು ಆ ಮೂಲಕ ಸರ್ಕಾರದ ನೀತಿಗಳನ್ನು, ಧೋರಣೆಗಳನ್ನು ಜಾರಿಗೆ ತರುವ ಕೆಲಸವನ್ನು ಇದು ಮಾಡ್ತಾ ಇದೆ. ಇನ್ನು ಮೂರನೆಯದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ವಿಚಾರ ಮತ್ತು ಮಾಹಿತಿ ಇವುಗಳನ್ನು ಹಂಚಿಕೊಳ್ಳುವ ಕೆಲಸವನ್ನು ಮಾಡಿಕೊಳ್ತಾ ಇದೆ. ಒಬ್ಬರು ಯಾರೋ ಹೇಳ್ತಾರೆ, ಗುಡ್ ಐಡಿಯಾಸ್ ಕಮ್ ಫ್ರಮ್ ಆಲ್ ಆ್ಯಂಗಲ್ಸ್ ಅಂತ.
ಒಳ್ಳೆಯ ವಿಚಾರಗಳು ಮತ್ತು ಒಳ್ಳೆಯ ಮಾಹಿತಿಗಳು ಎಲ್ಲ ಮೂಲಗಳಿಂದ ಎಲ್ಲ ಕಡೆಗಿಂದ ನಮಗೆ ಬರಲಿ ಅಂತ ಒಬ್ರು ಯಾರು ಹೇಳ್ತಾರೆ. ಒಂದು ನೀತಿಯನ್ನು ರೂಪಿಸಬೇಕಾದ್ರೆ ಕೇವಲ ರೂಪಿಸುವುದು ಮಾತ್ರವಲ್ಲ, ಅದು ಸಮಗ್ರವಾಗಿರಬೇಕಾದ್ರೆ, ಅದು ಅಭಿವೃದ್ಧಿಗೆ ಪೂರಕವಾಗಿರಬೇಕಾಗಿದ್ದರೆ, ಅದು ಜನಪರವಾಗಿರಬೇಕಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಮಾಹಿತಿ ಆ ನೀತಿ ರೂಪಕರಿಗೆ ಇರಬೇಕು. ಇರ್ತದೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಆ ವಿಷಯದಲ್ಲಿ ತಜ್ಞರನ್ನು, ಆ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಮತ್ತು ಸಾಧನೆಯನ್ನು ಮಾಡಿದಂಥವರೊಂದಿಗೆ ವಿಚಾರ ವಿನಿಮಯ ಮಾಡಿ ಮಾಹಿತಿ ಮತ್ತು ಜ್ಞಾನವನ್ನು ಹಂಚಿಕೊಂಡು ನೀತಿ ರೂಪಿಸುವ ಕೆಲಸವನ್ನು ಇದು ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಒಂದು ನೀತಿಯನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಚರ್ಚೆ ಆಗಬೇಕು, ಸಂವಾದ ಆಗಬೇಕು, ವಿಚಾರ ಆಗಬೇಕು, ವಿನಿಮಯವಾಗಬೇಕು, ವಾದ ಕೂಡ ಆಗಬೇಕು. ಯಾಕೆಂದರೆ ಆ ನೀತಿಯಲ್ಲಿ ಏನು ವೀಕ್ನೆಸ್ ಇದೆ ಅದರ ಬಗ್ಗೆ ಟೀಕೆ ಮಾಡೋ, ಆ ನೀತಿ ಏನು ಆ ನೀತಿಯಲ್ಲಿ ಏನು ತಪ್ಪುಗಳಿದಾವೆ, ಆ ನೀತಿಯನ್ನು ಜಾರಿಗೆ ತರೋದ್ರಿಂದ ಆಗುವ ದುಷ್ಪರಿಣಾಮಗಳೇನಾಗ್ತಾ ಇದ್ದಾವೆ, ಅಡ್ಡ ಪರಿಣಾಮಗಳೇನಾಗ್ತಾ ಇದ್ದಾವೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಅದು ಅಂಥ ಒಂದು ಚರ್ಚೆ, ಸಂವಾದ, ವಿಚಾರ ವಿಮರ್ಶೆ ಇಲ್ಲಿ ಆಗ್ತಾ ಇದೆ. ಆ ನೀತಿಯನ್ನು ರೂಪಿಸಲಿಕ್ಕೆ ಸಂಬಂಧಪಟ್ಟಂಥ ದತ್ತಾಂಶಗಳು ಅಂತೇನು ಕರಿತಾ ಇದ್ದೀವಿ, ಡೇಟಾ ಅಂತೇನು ಕರಿತಾ ಇದ್ದೀವಿ, ಅಂಕಿಅಂಶಗಳು ಅಂತೇನು ಕರಿತಾ ಇದ್ದೀವಿ, ಅದನ್ನು ತರಿಸಿಕೊಳ್ಳುವುದು, ಅದಕ್ಕೆ ಪೂರಕವಾದ ಮಾಹಿತಿಯನ್ನು ತರಿಸಿಕೊಳ್ಳುವುದು, ಅದನ್ನು ಆಧಾರವಾಗಿಟ್ಟುಕೊಂಡು ಒಂದು ನೀತಿಯನ್ನು ರೂಪಿಸುವ ಕೆಲಸವನ್ನು ಈ ನೀತಿ ಆಯೋಗ ಮಾಡ್ತಾ ಇದೆ ಅಂತ. ಇನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ. ಬಹುಶಃ ನಾವುಗಳು ಇವತ್ತು ವಿಶ್ವಸಂಸ್ಥೆ ಕೆಲವು ವಿಷಯಗಳಿಗೆ ಒತ್ತನ್ನು ನೀಡ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾದ ವಿಷಯ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸುಮಾರು 17 ವಿಷಯಗಳನ್ನ ಈ ಸುಸ್ಥಿರ ಅಭಿವೃದ್ಧಿಗೆ ವಿಶ್ವಸಂಸ್ಥೆ ಗುರುತಿಸಿದೆ. ಆ 17 ಅಂಶಗಳು ಏನಿದ್ದಾವೆ, ಆ 17 ಅಂಶಗಳಿಗೆ ಸಂಬಂಧಪಟ್ಟಂಥ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವ ಕೆಲಸವನ್ನು ಇದು ಮಾಡ್ತಾ ಇದೆ. ಏಕೆಂದರೆ ಎನ್ವಿರಾನ್ಮೆಂಟ್ ಬಂದಾಗ, ಪರ್ಯಾವರಣ ಅಂತ ಏನು ಹೇಳ್ತಾ ಇದ್ದೀವಿ, ಎನ್ವಿರಾನ್ಮೆಂಟ್ ಬಂದಾಗ ಒಂದು ರಾಜ್ಯದಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿ ಅದರ ಪರಿಣಾಮ ಮತ್ತೊಂದು ರಾಜ್ಯದ ಮೇಲೆ ಆಗ್ತಾ ಇದ್ದರೆ, ಇಲ್ಲಾಗಲೇ ರಾಜ್ಯಗಳ ಸಹಕಾರ ಅಂತ ಹೇಳಿದೆ ನಿಮಗೆ, ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಸುಸ್ಥಿರ ಅಭಿವೃದ್ಧಿಗೆ ಧಕ್ಕೆ ಬರ್ತಾ ಇದೆ. ಈ ಸುಸ್ಥಿರ ಅಭಿವೃದ್ಧಿಯನ್ನು ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಮಾಡುವುದು ಅಷ್ಟೊಂದು ಸುಲಭಕರವಾದ ಕೆಲಸ ಅಲ್ಲ. ಆದರೆ ವಿಶ್ವಸಂಸ್ಥೆ ಪಟ್ಟಿ ಮಾಡಿರುವ ಸುಸ್ಥಿರ ಅಭಿವೃದ್ಧಿಗಳ ಅಂಶಗಳು ಏನಿದಾವೆ, 17 ಅಂಶಗಳೇನಿದಾವೆ, ಅವುಗಳಿಗೆ ಸಂಬಂಧಪಟ್ಟಂತೆ ನೀತಿಗಳನ್ನು ರೂಪಿಸಿ ರಾಜ್ಯಗಳ ಬೆಂಬಲ ಮತ್ತು ಸಹಕಾರವನ್ನು ಪಡೆದುಕೊಂಡು ನೀತಿಯನ್ನು ರೂಪಿಸ್ತಾ ಇದೆ. ಅದಕ್ಕೆ ರಾಜ್ಯಗಳ ಸಹಕಾರ ಮತ್ತು ಬೆಂಬಲವನ್ನು ಪಡೆದುಕೊಳ್ತಾ ಇದೆ. ಆ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾದಂಥ ನೀತಿಗಳನ್ನು ರೂಪಿಸುವ ಕೆಲಸವನ್ನು ಇಲ್ಲಿ ನೀತಿ ಆಯೋಗ ಮಾಡ್ತಾ ಇದೆ. ತದನಂತರ ಬೆಳವಣಿಗೆಗೆ ಪೂರಕವಾದ ನೀತಿಗಳು. ಇಲ್ಲಿ ಬೆಳವಣಿಗೆಗೆ ಪೂರಕವಾದ ನೀತಿಗಳು ಅಂತಂದಾಗ ಎಲ್ಲ ಬೆಳವಣಿಗೆಗಳು ಎಲ್ಲ ಪ್ರದೇಶಗಳಿಗೂ ಸಾಧ್ಯ ಇಲ್ಲ. ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಬೆಳವಣಿಗೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಪ್ರದೇಶಕ್ಕೆ ತನ್ನದೇ ಆದ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯಕ್ಕೆ ಪೂರಕವಾದ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನೀತಿಯನ್ನು ರೂಪಿಸಬೇಕು ಮತ್ತು ಅಲ್ಲಿ ಅವಶ್ಯಕತೆ ತಕ್ಕಂತೆ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಂತಹ ನೀತಿಗಳನ್ನು ರೂಪಿಸುವ ಕೆಲಸವನ್ನು ನೀತಿ ಆಯೋಗ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನಿಲ್ಲಿ ಇನ್ನೊಂದು ಅಂಶ ಬರ್ತಾ ಇದೆ, ಕೇವಲ ನೀತಿ ಧೋರಣೆಗಳನ್ನು ರೂಪಿಸಿದರೆ ಮಾತ್ರ ಸಾಕಾ? ನೀತಿ ಆಯೋಗ ಮಾತಾಡಬೇಕಾದ್ರೆ ಅದರ ಇನ್ನೊಂದು ಕೆಲಸವನ್ನು ನಾವು ಚರ್ಚೆ ಮಾಡಬೇಕು. ಕೇವಲ ನೀತಿ ಮತ್ತು ಧೋರಣೆಗಳನ್ನು ಮಾಡಿದರೆ ಮಾತ್ರ ಸಾಕಾ
ಅಥವಾ ಅದರ ಮೇಲ್ವಿಚಾರಣೆ ಆಗಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಇದು ಮೇಲ್ವಿಚಾರಣೆ ಮಾಡುವ ಕೆಲಸ ಮಾಡ್ತಾ ಇದೆ, ಮೌಲ್ಯಮಾಪನ ಮಾಡುವ ಕೆಲಸ ಮಾಡ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದರ ಅವಲೋಕನ ಮಾಡ್ತಾ ಇದೆ. ಯಾಕೆ ಯಶಸ್ವಿ ಆಗಿಲ್ಲ ಅಂದರೆ, ಅಥವಾ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿಲ್ಲ ಅಂತಂದರೆ, ಅಥವಾ ಅದರಲ್ಲಿ ದೋಷಗಳು ಅದಾವು ಅಂತ ಕಂಡು ಬಂದರೆ ಅದಕ್ಕೆ ಪೂರಕವಾದಂಥ ಬದಲಾವಣೆಗಳನ್ನು, ಅವಶ್ಯಕತೆಗಳನ್ನು, ತಿದ್ದುಪಡಿಗಳನ್ನು ಮಾಡುವ ಕೆಲಸವನ್ನೂ ಕೂಡ ಇದು ಮಾಡ್ತಾ ಇದೆ. ಮೊದಲು ತಾನು ಮಾಡಿದಂಥ ನೀತಿ ಧೋರಣೆಗಳನ್ನು ಜಾರಿಗೆ ತರಲಿಕ್ಕೆ ಪೂರಕವಾದಂಥ ಮೇಲ್ವಿಚಾರಣೆ ಮಾಡ್ತಾ ಇದೆ. ತದನಂತರ ಏನಾದರೂ ಅಡೆತಡೆಗಳು ಅಥವಾ ಅದು ಯಶಸ್ವಿ ಆಗಲಿಕ್ಕೆ ಅಡೆತಡೆಗಳು ಬರ್ತಾ ಇದ್ದರೆ, ಅಥವಾ ಅದು ವಿಫಲವಾಗ್ತಾ ಇದ್ದರೆ, ಅದಕ್ಕೇನಾದರೂ ತೊಂದರೆಗಳು ಬರ್ತಾ ಇದ್ದರೆ ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು, ಬದಲಾವಣೆಗಳನ್ನು ಮಾಡಿ ಆ ನೀತಿಯನ್ನು ಯಾವ ರೀತಿ ಜಾರಿಗೆ ತರಬೇಕು ಅನ್ನುವ ಮೇಲ್ವಿಚಾರಣಾ ಕಾರ್ಯವನ್ನು ಇದು ಮಾಡ್ತಾ ಇದೆ. ಕೊನೆಯದಾಗಿ ಹೇಳಬೇಕಂತಂದರೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಪಡೆಯಬೇಕಾಗ್ತಾ ಇದೆ. ಇವತ್ತು ಕೇವಲ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರ ಮುಖ್ಯವಾಗಿ ನಾವು ನೆನಪಿಡಬೇಕಾದದ್ದು ಪ್ರತಿಯೊಂದು ರಾಷ್ಟ್ರ ಪರಾವಲಂಬಿಯಾಗಿದೆ. ಬಹಳಷ್ಟು ವಿಷಯಗಳ ಮೇಲೆ, ಅದು ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಮಾನವ ಸಂಪನ್ಮೂಲ ಇರ್ಬೋದು, ಅಥವಾ ಕೆಲವು ಉತ್ಪಾದನೆಗಳಿರ್ಬೋದು. ಈ ನಿಟ್ಟಿನಲ್ಲಿ ರಾಷ್ಟ್ರಗಳ ಮಧ್ಯೆ ಸಹಕಾರ ಅವಶ್ಯಕ. ಉದಾಹರಣೆಗೆ ಶ್ರೀಲಂಕಾದ ಅಂಥ ರಾಷ್ಟ್ರ ಕೇವಲ ಟೀ ಉತ್ಪಾದನೆ ಮಾಡಿ ಟೀ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಲ್ಫ್ ರಾಷ್ಟ್ರಗಳು ಕೇವಲ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕ್ಯೂಬಾ ಕೇವಲ ಸಕ್ಕರೆಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬ್ರೆಜಿಲ್ ಕೇವಲ ಕಾಫಿಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ರಾಷ್ಟ್ರ ಕೇವಲ ಹಾಲು ಅಥವಾ ಅಕ್ಕಿ ಅಥವಾ ತಂತ್ರಜ್ಞಾನದ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ವಿವಿಧ ಸಂಪನ್ಮೂಲಗಳನ್ನು ಬೇರೆ ಕಡೆಯಿಂದ ತರಿಸ್ಕೊಳ್ಬೇಕು, ಬೇರೆ ಕಡೆಯಿಂದ ತರಿಸ್ಕೊಂಡು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಸಹಕಾರವನ್ನು, ರಾಷ್ಟ್ರಗಳ ಮಧ್ಯೆ ಸಹಕಾರವನ್ನು, ಅಂಥ ಒಂದು ವಾತಾವರಣವನ್ನು ರೂಪಿಸುವ ನೀತಿಯನ್ನು ಕೂಡ ಈ ಆಯೋಗ ಮಾಡ್ತಾ ಇದೆ ಅನ್ನೋದನ್ನು ನಾವುಗಳು ತಿಳಿದುಕೊಳ್ಳಬೇಕು. ಇಷ್ಟು ಅಂಶಗಳನ್ನು ಹೇಳ್ತಾ ನಮ್ಮ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಬೇಕಾದಂಥ ಪ್ರಬಲ, ಪರಿಣಾಮಕಾರಿಯಾದ, ಪ್ರಭಾವಿಯಾದ ನೀತಿಗಳನ್ನು ರೂಪಿಸುವ ಒಂದು ಆಯೋಗ ಅಂದರೆ ನೀತಿ ಆಯೋಗ. ಇದು ಇವತ್ತು ಮಂತ್ರಿಮಂಡಲದಷ್ಟೇ ಬಲಾಢ್ಯವಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ನೀತಿ ಆಯೋಗ ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಜನರ ಭಾಗಿದಾರಿಕೆಗೆ ಒತ್ತನ್ನು ನೀಡ್ತಾ ಇದೆ. ಜನರ ಸಮಸ್ಯೆಗಳಿಗೆ ಗಮನ ಕೊಡ್ತಾ ಇದೆ. ಅವಶ್ಯಕತೆಗೆ ಪೂರಕವಾದಂಥ ನೀತಿಗಳನ್ನು ರೂಪಿಸ್ತಾ ಇದೆ. ಪ್ರಸಂಗ ಬಂದಾಗ ಅದರಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇದೆ. ಪ್ರಸಂಗ ಬಂದಾಗ ತಜ್ಞರೊಂದಿಗೆ ಸಂವಾದವನ್ನು, ಚರ್ಚೆಯನ್ನು ಮಾಡ್ತಾ ಇದೆ. ಬೇರೆಯವರ ಸಹಾಯ ಮತ್ತು ಬೆಂಬಲವನ್ನು ಪಡೆದುಕೊಂಡು ಒಂದು ಸ್ಪಷ್ಟವಾದ, ನಿರ್ದಿಷ್ಟವಾದ, ಪರಿಣಾಮಕಾರಿಯಾದ ನೀತಿಯನ್ನು ರೂಪಿಸುವ ಕೆಲಸವನ್ನು ಈ ನೀತಿ ಆಯೋಗ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.